ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು. ಈ ಜಾಗದಲ್ಲಿ ನಿಂತ್ಕೊಂಡೆ ರಾಜ್ಕುಮಾರ್ ಅವರು ಆಕಾಶವೇ ಬೀಳಲಿ ಮೇಲೆ ಅಂತ ಹಾಡೋದು. ಏನಕ್ಕೆ ಸಾಕ್ಷಿ ಏನು ಅಂದರೆ ಅಲ್ಲಿ ಗುಡಿ ಇದೆ, ಮರ ಇದೆ, ಎರಡೂ ಇದೆ ನೋಡಿ. ಇಲ್ಲಿ ಸೀನ್ ಮ್ಯಾಚ್ ಮಾಡ್ತಾ ಇದ್ದೀನಿ. ಇಲ್ಲಿ ನಡೆದಿರೋದು ಇಲ್ಲೇ. ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ಕಲ್ಲಿತ್ತು ಬಿದೋಗಿದೆ, ಬಟ್ ಬ್ಯಾಕ್ ಡ್ರಾಪಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಅದು. ಈ ಸಾಂಗ್ ಯಾರಾದರೂ ಮರೆಯೋದಕ್ಕಾಗುತ್ತಾ? ಎಸ್, 55 ವರ್ಷ ಆಯಿತು ಈ ಸಾಂಗಿಗೆ. 55 ವರ್ಷ ಆದ್ರೂ ಲವರ್ಸ್ಗೆ ಬೆಸ್ಟ್ ಸಾಂಗ್ಸ್ ಅಂತ ಬಂತು ಅಂದರೆ ಇದೇ ಬರುತ್ತೆ, ಆಕಾಶವೇ ಬೀಳಲಿ ಮೇಲೆ ಅಂತ. ಸೊ ಈ ಹಾಡು ನಿಮ್ಗೆಲ್ಲರಿಗೂ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. 1971ರಲ್ಲಿ ರಿಲೀಸ್ ಆದಂತಹ ನ್ಯಾಯವೇ ದೇವರು ಸಿನಿಮಾದ ಸಾಂಗ್ ಇದು. ಈ ಸಿನಿಮಾದಲ್ಲಿ ದೊಡ್ಡ ಸ್ಟಾರ್ ಕ್ಯಾಸ್ಟೇ ಇದೆ. ನಮ್ಮ ರಾಜಣ್ಣ ಅವರು, ಹಾಗೆ ಬಿ ಸರೋಜಾದೇವಿ ಅಮ್ಮವರು, ಹಾಗೆ ದಿನೇಶ್ ಅವರು, ಅಶ್ವಥ್ ಸರು, ಹೀಗೆ ದೊಡ್ಡ ಶಂಕರ್ ಅವರು, ಹೀಗೆ ಒಂದು ದೊಡ್ಡ ಸ್ಟಾರ್ ಕ್ಯಾಸ್ಟೇ ಇರುವಂತಹ ಸಿನಿಮಾ. ನೀವೇನಾದರೂ ಈ ಸಿನಿಮಾ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ. ಆ ಹಾಡು ನೋಡ್ಬೇಕು ನೀವು. ಆ ಹಾಡಲ್ಲಿ ಹಿಂದೆಗಡೆ ಏನು ಕಾಣಿಸೋದೇ ಇಲ್ಲ, ಆದರೂ ಅದನ್ನು ಹುಡುಕಿ ನಾನು ತೆಗೆದಿದ್ದೀನಿ. ಆದರೆ ಇದಕ್ಕೆ ಸಹಾಯ ಮಾಡಿದವರು ಪರಿಸರ ರಮೇಶ್ ಅನ್ನೋರು. ಅವ್ರ ಬಗ್ಗೆ ನಾನು ಮುಂದಕ್ಕೆ ಹೇಳ್ತೀನಿ. ಸೊ ಮತ್ತೆ ಯಾಕೆ ತಡ, ಬನ್ನಿ ಇವತ್ತಿನ 55 ವರ್ಷದ ಹಿಂದೆ ನಡೆದಿರುವಂತಹ ಒಂದು ಹಾಡು ನಡೆದಿರುವಂತಹ ಶೂಟಿಂಗ್ ಸ್ಪಾಟ್ಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತೊಮ್ಮೆ ಅಲೆಮಾರಿ ಅಮಿತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಆಕಾಶವೇ ಬೀಳಲಿ ಮೇಲೆ, ಈ ಸಾಂಗ್ ಇದೆಯಲ್ಲ, ಈ ಐಕಾನಿಕ್ ಸಾಂಗ್, ಎವರ್ ಗ್ರೀನ್ ಸಾಂಗ್, 55 ವರ್ಷದ ಹಿಂದಿನ ಲವ್ ಸಾಂಗ್. ಈ ಸಾಂಗ್ನ ಚಿತ್ರೀಕರಣ ನಡೆದಿದ್ದು ಎಲ್ಲಿ ಅಂತ ನಾನು ವಿಚಾರಿಸ್ತಾ ಇರ್ಬೇಕಾರೆ ನನಗೆ ಮಾಹಿತಿ ಬಂದಿದ್ದು ಶ್ರೀರಂಗಪಟ್ಟಣದಲ್ಲಿ ಈ ಹಾಡು ನಡೆದಿದೆ ಅಂತ. ಸೊ ಶ್ರೀರಂಗಪಟ್ಟಣದಲ್ಲಿ ಯಾರು ಫೇಮಸ್ ವ್ಯಕ್ತಿ ಅಂತ ಹುಡ್ಕೊಂಡು ಹೋದಾಗ ನನಗೆ ಸಿಕ್ಕಿದ್ದೆ ಇವರು. ಇವ್ರ ಹೆಸರು ಪರಿಸರ ರಮೇಶ್ ಅಂತ. ನಿಜಕ್ಕೂ ಪರಿಸರ ರಮೇಶ್ ಅಂತ ಹೆಸರಿನ ತಕ್ಕನಾಗೆ ಇವರು ಕೆಲಸಗಳನ್ನು ಮಾಡಿದ್ದಾರೆ. ಶ್ರೀರಂಗಪಟ್ಟಣದಲ್ಲಿ ನೀವೆಲ್ಲ ಸಾಲಾಗಿ ಮರಗಳನ್ನು ನೋಡಿದ್ರೆ ಅದನ್ನು ನೆಟ್ಟಿರೋರು ಇವರೇ ಆಗಿರ್ತಾರೆ. ಸೊ ಯಾಕೆ, ಏನಕ್ಕೆ ಮರ ನೆಡ್ತಾಯಿದ್ರು, ಇದನ್ನೆಲ್ಲ ಕಥೆಗಳನ್ನು ನಾನು ಮುಂದೆ ಕೇಳ್ಕೊಂಡು ಹೋಗ್ತೀನಿ. ಇವ್ರ ಬಗ್ಗೆ ಇವ್ರು ಮಾಡಿರೋ ಒಳ್ಳೆ ಕೆಲಸಗಳನ್ನ ನಾನು ನಿಮಗೆ ಹೇಳಲೇಬೇಕು. ಅದನ್ನು ಹೇಳೋದಕ್ಕೂ ಮೊದಲು ಫಸ್ಟು ನಮ್ಮ ಸಿನಿಮಾ ಕಥೆಯನ್ನು ಮುಗಿಸಿ ಬಿಡೋಣ. ಇವ್ರು ನನ್ನನ್ನು ಆ ಪ್ಲೇಸ್ಗೆ ಕರ್ಕೊಂಡೋದ್ರು, ಆ ಪ್ಲೇಸ್ಗಳನ್ನ ವಿವರಣೆ ಮಾಡೋಕ್ಕೆ ಹೋದರು. ನಾವು ಈಗ ಫಸ್ಟ್ ಸೀನ ಸ್ಟಾರ್ಟ್ ಮಾಡೋಣ ಅಲ್ವಾ. ನೋಡಿ, ಈ ಹಾಡು ಮೊದಲಿಗೆ ಆರಂಭವಾಗೋದೆ ಈ ಬೆಟ್ಟದ ಒಂದು ಮುಂದೆ ನಿಂತ್ಕೊಂಡು ರಾಜ್ಕುಮಾರ್ ಅವರು ಮತ್ತು ಸರೋಜಾದೇವಿಯವರು ಹಾಡನ್ನು ಆಕಾಶವೇ ಅಂತ ಸ್ಟಾರ್ಟ್ ಮಾಡೋದು ಇಲ್ಲಿಂದಾನೆ. ಆ ಬೆಟ್ಟ ಇರೋದು ಎಲ್ಲಿ ನೋಡಿ, ತೋರಿಸ್ತೀನಿ ಬನ್ನಿ. ನೋಡಿ, ಇಲ್ಲೇ ಝೂಮ್ ಮಾಡಿದ್ರೆ ಈ ಮರ ಕಾಣ್ತಿದೆಯಲ್ಲ, ಅಲ್ಲೊಂಚೂರು ಬಂಡೆಗಳು ಕಾಣ್ತಾ ಇದೆಯಲ್ಲ, ಇದು ಎದುರುಗಡೆನೆ ರಾಜಣ್ಣವರು ಸರೋಜಾದೇವಿಯವರು ನಿಂತ್ಕೊಂಡು ಅದು ಸಾಂಗ್ನ ಹಾಡೋದು. ಅದಕ್ಕೆ ಪ್ರೂಫು ಹಿಂಭಾಗದಲ್ಲಿ ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ಇದೇ ಜಾಗದಲ್ಲೇ ಈ ಸೀನ್ ನಡೆಯೋದು ಅನ್ನೋದಕ್ಕೆ ಒಂದು ಸಾಕ್ಷಿ. ಇಲ್ಲಿ ಬೆಟ್ಟ ಇದ್ದಿದ್ರೆ ಇಲ್ಲಿ ನಿಂತ್ಕೊಂಡು ಈ ಜಾಗದಲ್ಲಿ ನಿಂತ್ಕೊಂಡು, ಈ ಬೋರ್ಡ್ ಇದೆಯಲ್ಲ, ಈ ಬೋರ್ಡ್ ಇರೋ ಜಾಗದಲ್ಲಿ ನಿಂತ್ಕೊಂಡು ಅವರು ಹಾಡನ್ನು ಆಡ್ತಾ ಇರ್ತಾರೆ. ಇನ್ನು ಈ ದೃಶ್ಯ ಇದೆಯಲ್ಲ, ಇಲ್ಲಿ ನೋಡಿ, ಇಲ್ಲೇ ಸರೋಜಾದೇವಿ ಅಮ್ಮವರು ನಿಂತ್ಕೊಳ್ಳೋದು. ಅಲ್ಲಿ ಹಿಂದೆಗಡೆ ಮೆಟ್ಲು ಕಾಣುತ್ತೆ ನೋಡಿ, ಇದೇ ಕಾವೇರಿ ನದಿ ತಟದಲ್ಲೇ ಇರೋ ಇದರಲ್ಲೇ ಇದೇ ಜಾಗದಲ್ಲಿ ನಿಂತಿರ್ತಾರೆ ಅನಿಸುತ್ತೆ. ಈ ಜಾಗದಲ್ಲಿ ನಿಂತ್ಕೊಂಡು ಹಿಂದೆಗಡೆ ಬ್ಯಾಕ್ ಡ್ರಾಪಲ್ಲಿ ಇದೆಲ್ಲ ಬರುತ್ತೆ, ಕಾವೇರಿ ನದಿ ಹರಿತಾ ಇರುತ್ತೆ. ಇನ್ನು ಈ ಸೀನಲ್ಲಿ ಮತ್ತೊಂದಿದೆಯಲ್ಲ, ರಾಜಣ್ಣವರು ಮತ್ತು ಇವರು ಕೈ ಹಿಡ್ಕೊಳ್ಳೋದು. ಸೊ ಈ ಸೀನ್ ನಡೆದಿರೋದು ಇಲ್ಲೇ ಅನ್ನೋದಕ್ಕೆ ಹಿಂದೆಗಡೆ ಬ್ಯಾಕ್ ಡ್ರಾಪಲ್ಲಿ ಒಂದು ಮರ ಮತ್ತು ಗುಡಿ ಕಾಣ್ತಾ ಇದೆ ನೋಡಿ. ಆ ಮರ ಮತ್ತು ಗಿಡ ಇದೆ ನೋಡಿ, ನಾನು ಮಾರ್ಕ್ ಮಾಡಿ ತೋರಿಸ್ತೀನಿ. ಆ ಮೆಟ್ಲುಗಳು ಸಹ ಕಾಣುತ್ತೆ. ಆ ಮೆಟ್ಲು, ಆ ಗುಡಿ, ಇದು ಬ್ಯಾಕ್ ಡ್ರಾಪು, ಇದೆಲ್ಲನೂ ಇದೇ ಜಾಗದಲ್ಲಿ ನಡೆದಿದೆ ಅನ್ನೋದಕ್ಕೆ ಒಂದು ಸಾಕ್ಷಿ ಸ್ನೇಹಿತರೆ. ಈಗ ನೆಕ್ಸ್ಟ್ ಇದೊಂದು ಫೋಟೋ ಇದೆ ನೋಡಿ. ಇದರಲ್ಲಿ ರಾಜಣ್ಣ ಮತ್ತು ಸರೋಜಾದೇವಿ ಅಮ್ಮವರು ಡ್ಯಾನ್ಸ್ ಆಡ್ಬೇಕಾರೆ ಮರ ಪಕ್ಕದಲ್ಲಿ ಇದೊಂದು ಪೈಪ್ ಥರನೋ ಬ್ರಿಡ್ಜ್ ಥರನೋ ಏನೋ ಇದೆಯಲ್ಲ, ಇದೆಲ್ಲಿದೆ ಗೊತ್ತಾ, ತೋರಿಸ್ತೀನಿ ನೋಡಿ. ಇಲ್ಲಿದೆ ನೋಡಿ, ಕಾಣ್ತಿದ್ಯಾ? ಮರದ ಪಕ್ಕ ಆ ಪೈಪ್ ಇದೆ. ಸೊ ಇದೆಲ್ಲ ನಡೆದಿದ್ದು ಇಲ್ಲೇ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ತೋರಿಸ್ತೀನಿ ನೋಡಿ. ಮೊದಲು 2 ಕಲ್ಲಿತ್ತು, ಒಂದು ಬಿದೋಗಿರುತ್ತೆ. 2 ಕಲ್ಲಿಲ್ಲ, ಇದು ಇಲ್ಲಿ ನಡೆದಿಲ್ಲ ಅಂತೆಲ್ಲ ನೀವು ಹೇಳೋಕೆ ಹೋಗಬೇಡಿ. ಬಟ್ ಇದು ನಡೆದಿರೋದು ಇಲ್ಲೇ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಅಷ್ಟೇ. ಅಣ್ಣ, ಇಲ್ಲಿ ಫಿಲಮ್ಗಳು ಶೂಟ್ ಆಗವ? ಇಲ್ಲಿ ಫಿಲಮ್ಗಳು ಶೂಟಿಂಗ್ ಮಾಡೋರ ಗೊತ್ತಿಲ್ಲ? ಈ ಫಿಲಮ್ಗಳು ಶೂಟಿಂಗ್ ಆಗಿರೋದು ಗೊತ್ತಿಲ್ಲ ನಿಮಗೆ? ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ? 3 3 ತಿಂಗಳಾಯ್ತಾ?
ಪಾಪ ಅವ್ರಿಗೆ ಗೊತ್ತಿಲ್ಲ ನಾವು ಅವರ ಸಮಕಾಲೀನ ಹಾಡಿನ ದೃಶ್ಯನ ಶೂಟ್ ಮಾಡೋಕ್ಕೆ ಬಂದಿದ್ದೀವಿ ಅಂತ. ಓಕೆ ಫೈನ್, ಈಗ ನೆಕ್ಸ್ಟ್ ಇದಕ್ಕೆ ಹೋಗೋಣ ಅಲ್ವಾ, ಸೀನ್ಗೆ. ಈ ಫೋಟೋ ನೋಡಿ, ನೋಡಿ ಇಲ್ಲಿ ಬಲ್ಭಾಗದಲ್ಲಿ ಕಲ್ಗಳು ನಿಂತಿರೋ ಥರ ಕಾಣುತ್ತೆ ಗೊತ್ತಾ, ಬೆಟ್ಟದ ಮಧ್ಯದಲ್ಲಿ. ಇಲ್ಲಿ ಬ್ರಿಡ್ಜ್ ಇದೆ, ಬ್ರಿಡ್ಜ್ ಮಧ್ಯದಲ್ಲಿ ಅಲ್ಲಿ ಕಲ್ಗಳು. ಇದೆಲ್ಲ ಇರೋದು ಎಲ್ಲಿ ಗೊತ್ತಾ, ತೋರಿಸ್ತೀನಿ ಬನ್ನಿ. ನೋಡಿ ಇಲ್ಲಿ ಬ್ರಿಡ್ಜ್ ಇದೆಯಲ್ಲ, ಬ್ರಿಡ್ಜ್ ಭಾಗದಲ್ಲಿ ಬಲ್ಭಾಗದಲ್ಲಿ ಮೆಟ್ಲಿದೆ ನೋಡಿ, ಇದು ಈ ಮೆಟ್ಲು ಹಿಂಗೆ ಮೇಲೆ ಹೋದರೆ ತೋರಿಸ್ತೀನಿ ಬನ್ನಿ. ನೋಡಿ ಇಲ್ಲೇ ಇದೇ ಆ ಕಲ್ಗಳು, ದೂರದಿಂದ ಹಾಗೆ ಕಾಣುತ್ತೆ. ಒಂದಷ್ಟು ಕಲ್ಗಳು ಬಿದೋಗಿದೆ, ಬಟ್ ಇದೇ ಜಾಗದಲ್ಲೇ ಆ ಶೂಟಿಂಗ್ ಆಗಿರೋದು ಅನ್ನೋದಕ್ಕೆ ಒಂದು ಸಾಕ್ಷಿ ಅಷ್ಟೇ. ಇಲ್ಲಿ ಕಲ್ಗಳಿದ್ರೆ ಅಲ್ಲಿ ದೂರದಲ್ಲಿ ನಿಂತ್ಕೊಂಡು ನಮ್ಮ ರಾಜಣ್ಣವರು, ಸರೋಜಾದೇವಿಯವರು ಡ್ಯಾನ್ಸ್ ಆಡ್ತಾ ಇರ್ತಾರೆ. ಈಗ ನೆಕ್ಸ್ಟ್ ಫೋಟೋ ಒಂದು ತೋರಿಸ್ತೀನಿ ನೋಡಿ. ಈ ಫೋಟೋದಲ್ಲಿ ಕ್ಲೀನಾಗಿ ಗಮನಿಸಿ, ಕೆಳಭಾಗದಲ್ಲಿ ಒಂದು ದೇವಸ್ಥಾನ ಗುಡಿ ಥರ ಇದೆ ಅಲ್ವಾ, ಇಲ್ಲಿ ನೋಡಿ ಇಲ್ಲೂ ಇದೆ, ಬಟ್ ಇದು ಕಾಣ್ತಾ ಇಲ್ಲ ಅಷ್ಟೇ. ಸೊ ಇದೆಲ್ಲ ನಡೆದಿರೋದು ಎಲ್ಲಿ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಮರ ಪಕ್ಕದಲ್ಲಿ ಮೆಟ್ಲುಗಳು ಹೋಗ್ತವೆ. ಇದು ಯಾವ ಜಾಗ ಅಂತ ಕ್ಲೀನಾಗಿ ಆಮೇಲೆ ಹೇಳ್ತೀನಿ. ಇಲ್ಲಿ ಡೌನಲ್ಲಿ ಒಂದು ಗುಡಿ ಥರ ಇದೆ ನೋಡಿ, ಈ ವೈಟ್ ಕಲರ್. ಸೊ ಅದೇ ಅಲ್ಲಿ ಫೋಟೋದಲ್ಲಿ ಇರೋದು ಸಹ. ಆ ಗುಡಿಗಳು ಒಂದು 3-4 ದೇವ್ರುಗಳಿದೆ ಅಲ್ಲಿ. ಅಲ್ಲೂ ಸಹ ಒಂದಷ್ಟು ಸಿನಿಮಾ ಶೂಟಿಂಗ್ ಆಗಿದೆ. ಅದ್ರ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಮತ್ತು ಅಷ್ಟೇ ಅಲ್ಲ, ರಾಜಣ್ಣ ಅವರು ಹಿಂಗೆ ಈ ಭಾಗದಲ್ಲಿ ನಿಂತ್ಕೊಂಡು ಸಾಂಗ್ ಆಡಿರೋದೆಲ್ಲ, ಈ ಫೋಟೋಗಳು ಏನು ಕಾಣ್ತಿದೆಯಲ್ಲ ಇದೆಲ್ಲ ಇಲ್ಲೇನೆ. ಇನ್ನು ಈ ಫೋಟೋಗಳನ್ನ ನೋಡಿ, ರಾಜಣ್ಣ ಅವರು ಸರೋಜಾದೇವಿ ಅವ್ರ ಕೈ ಹಿಡ್ಕೊಂಬರೋದು, ಅವರು ಓಡ್ಕೊಂಬರೋದು, ಇದೆಲ್ಲ ನದಿ ಪಕ್ಕದಲ್ಲಿ ಅಂತ ಗೊತ್ತಾಗುತ್ತೆ. ಈ ಸೀನ್ಗಳಿದೆಯಲ್ಲ, ಈ ಸೀನೆಲ್ಲ ನಡೆದಿರೋದು ಈ ಭಾಗದಲ್ಲಿ. ನೋಡಿ ಇದು ಇವಾಗ ಕಟ್ಟೆಗಳನ್ನ ಕಟ್ಟಿದ್ದಾರೆ, ಬಲಭಾಗದಿಂದ ಹೀಗೆ ಹೊಡ್ಕೊಬರ್ತಾರೆ. ಅವಾಗ ಮರಗಳು 1-2 ಇತ್ತಷ್ಟೇ, ಈಗ ತುಂಬ ಆಗಿಬಿಟ್ಟಿದೆ. ಸೊ ಇಲ್ಲಿ ಇದೇ ಜಾಗದಲ್ಲೇ ಓಡ್ಕೊಂಬರೋದು, ಇದು ಮಾಡೋದು, ಇದೆಲ್ಲ ಆಗೋದು ಇದೇ ಜಾಗದಲ್ಲಿ. ಅದು ಕಟ್ಟೆ ಇರೋದು ಅಂದರೆ ಆ ಬ್ರಿಡ್ಜ್ ಇರೋದು ಆ ಸೈಡು, ಬಟ್ ಈ ರೋಡಲ್ಲಿ ಈ ಭಾಗದಲ್ಲೇ ರಾಜಣ್ಣವರು, ಸರೋಜಾದೇವಿಯವರು ನಡ್ಕೊಂಬರೋದು. ನಾನು ಹೇಳಿದಾಗೆ ಈ ಜಾಗ ಇದೆಯಲ್ಲ, ನಿಜಕ್ಕೂ ರೋಚಕವಾಗಿದೆ. 55 ವರ್ಷದ ನಂತರ ನಾನು ಇಲ್ಲಿಗೆ ಕರ್ಕೊಂಬಂದಿರೋದು. ನನಗೇನೆ ಅಲ್ಲಿ ಹೋದಾಗ ಥ್ರಿಲ್ ಆಗೋಯ್ತು. ಆ ಅಟ್ಮಾಸ್ಫಿಯರು ಮತ್ತು ಆ ಜಾಗ ಯಪ್ಪ ಸೂಪರಾಗಿದೆ, ನೀವು ಮಿಸ್ ಮಾಡ್ಕೊಳ್ಳೇಬಾರ್ದು. ಇದು ಎಲ್ಲಿದೆ ಅಂತ ಫಸ್ಟು ನಾನು ಇದೇ ಹೇಳ್ಬಿಡ್ತೀನಿ, ಲೊಕೇಶನ್ ಹೇಳ್ಬಿಡ್ತೀನಿ, ಇಲ್ಲಾಂದರೆ ನೀವು ನನ್ನನ್ನು ಬೈದು ಬೆಂಡೆಕಾಯಿ ಮಾಡಿಬಿಡ್ತೀರಾ. ಸೊ ಇದಿರೋದು ಕರಿಘಟ್ಟ ಅನ್ನೋ ಪ್ಲೇಸಲ್ಲಿ. ಬೆಟ್ಟ ಇದೆ, ಆ ಬೆಟ್ಟದ ಸ್ಟಾರ್ಟಿಂಗಲ್ಲೇ, ಆ ಬೆಟ್ಟ ಹತ್ಬೇಕಾದ್ರೆ ಸ್ಟಾರ್ಟಿಂಗಲ್ಲೇ ಈ ಗುಡಿ ಮತ್ತು ಈ ಮರ, ಈ ಬ್ರಿಡ್ಜು, ಈ ನದಿ ಹರಿಯೋದು ಎಲ್ಲನೂ ಕಾಣಿಸುತ್ತೆ. ಇದಿರೋದು ಮೈಸೂರು ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕರಿಘಟ್ಟ ಅನ್ನೋ ಜಾಗದಲ್ಲಿ. ನಮ್ಮ ಪರಿಸರ ರಮೇಶ್ ಸರು ಕರ್ಕೊಂಬಂದು ಈ ಜಾಗನ ನನಗೆ ತೋರಿಸಿದ್ರು. ಬನ್ನಿ ಸರ್ ತೋರಿಸ್ತೀನಿ ಅಂತ ಪಾಪ ಬ್ಯುಸಿ ಸ್ಕೆಡ್ಯೂಲಲ್ಲೂ ಬಂದು ನನಗೆ ತೋರಿಸಿದ್ರು. ನೀವು ಬನ್ನಿ, ಒಂದು ಅದ್ಭುತವಾದ ಜಾಗ, ಎಂಜಾಯ್ ಮಾಡಿಕೊಂಡು ಹೋಗ್ಬೋದು. ಇನ್ನು ಕೊನೆಯದಾಗಿ ಈ ಸೀನ್ಗಳು, ಒಂದಷ್ಟು ಸೀನ್ಗಳು, ದೃಶ್ಯಗಳು ಆ ಹಾಡಿಂದು, ಈ ಮುಳ್ಳು ತೆಗೆಯೋದು ಇದೆಲ್ಲ ಇದೆಯಲ್ಲ, ಇದೆಲ್ಲ ಬ್ಯಾಕ್ಡ್ರಾಪಲ್ಲಿ ನೋಡ್ಬೋದು. ಒಂದು ರೋಡು, ಕಟ್ಟೆಗಳೆಲ್ಲ ಇದೆ. ಇದೆಲ್ಲ ನಡೆದಿರೋದು ಈ ಭಾಗದಲ್ಲಿ. ಇದು ಲಾಸ್ಟ್ ರೋಡ್ ಸ್ಟಾರ್ಟಿಂಗ್ ಇದೆಯಲ್ಲ, ಬೆಟ್ಟದ ಸ್ಟಾರ್ಟಿಂಗು, ಇದೆಲ್ಲ ನಡೆದಿರೋದು ಈ ಜಾಗದಲ್ಲಿ ಅನ್ನೋದಕ್ಕೆ ಇದು ಸಾಕ್ಷಿ. ಸೊ ದಯವಿಟ್ಟು ಒಮ್ಮೆ ಈ ಕರಿಘಟ್ಟಕ್ಕೆ ಹೋಗಿ. ನಾನು ಇವ್ರ ಬಗ್ಗೆ ಹೇಳೋದನ್ನ ಮರ್ತಿದ್ದೆ. ನಾನು ಆಗಲೇ ಹೇಳ್ದಂಗೆ ಪರಿಸರ ರಮೇಶ್ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಶ್ರೀರಂಗಪಟ್ಟಣದಲ್ಲಿ. ಎಲ್ಲೇ ಸಾಲುಗಳನ್ನು ನೀವು ಮರದ ಸಾಲುಗಳನ್ನು ನೋಡಿದ್ರೆ ಶ್ರೀರಂಗಪಟ್ಟಣದಲ್ಲಿ ಅದೆಲ್ಲ ನೆಟ್ಟಿರೋದು ಇವರೇ. ಇದೂ ಸಹ ಅವರೇ ನೆಟ್ಟಿರೋದು. ಈ ಮರಗಳು ಏನಿದೆ ಇದೆಲ್ಲ ಇವರೇ ನೆಟ್ಟಿರೋದು. ಇದಷ್ಟೇ ಅಲ್ಲ, ಬನ್ನಿ ಒಂದು ಶ್ರೀರಂಗಪಟ್ಟಣದ ಹಾರ್ಟ್ ಆಫ್ ದ ಸಿಟಿಲೇ ಒಂದಷ್ಟು ಗಿಡಗಳನ್ನ ಇದು ಮಾಡಿದ್ದಾರೆ, ಬೆಳೆಸಿದ್ದಾರೆ. ಅವ್ರನ್ನ ಮಾತಾಡ್ಸ್ಕೊಂಡು ಹಂಗೆ ಹೋಗೋಣ. ಸರ್, ಈ ಗಿಡಗಳೆಲ್ಲ ನೀವೇ ನೆಟ್ಟಿರೋದಾ? ಸರ್ ಹೌದು ಸರ್. 2019ರಲ್ಲಿ ನಮ್ಮ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿಗಳು ತೀರೋದಾಗ ಅವರ ಹೆಸರಿನಲ್ಲಿ 112 ಗಿಡಗಳನ್ನು, ಅವರ ಬಾಳಿ ಬದುಕಿದಂಥ ವಯಸ್ಸಿನಷ್ಟು ಗಿಡಗಳನ್ನು ಈ 2 ರಸ್ತೆ ಬದಿಯ 2 ಕಡೆಗಳಲ್ಲಿ ನೆಟ್ಟಿದ್ದೀನಿ. ಮತ್ತು ಅಲ್ಲಿ ಹೆದ್ದಾರಿಯಲ್ಲೂ ಕೂಡ ಒಂದಷ್ಟು ನೆಟ್ಟಿದ್ದೀನಿ ಸರ್. ಎಲ್ಲವೂ ಈ ರೀತಿ ನೆರಳನ್ನು ಕೊಡ್ತಾ ಇದೆ, ಮರಗಳಾಗಿದೆ ಸರ್. ಎಷ್ಟೇ ಇಸ್ವಿಲಿ ಹಾಕಿದ್ದು ಸರ್ ಇದೆಲ್ಲ? 2019ರಲ್ಲಿ ಸರ್. 19ರಲ್ಲಿ? ಹಾಂ ಸರ್. 7 ವರ್ಷ ಆಯಿತು. 7 ವರ್ಷ ಆಯಿತು ಸರ್. 7 ವರ್ಷದಲ್ಲಿ ಇಷ್ಟು ಗಿಡಗಳನ್ನ ನೆಟ್ಟಿ ಆಗಲೇ ನೆರಳು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹೌದು ಸರ್. ಯಾಕೆ ಈ ಥರ ಯೋಚನೆಗಳು, ಮರಗಳು ಗಿಡಗಳು ನೆಡಬೇಕು ಅಂತ? ಸರ್, ಈಗ ನಾವು ಜನಕ್ಕೆ ಏನು ಕೊಡೋಕ್ಕಾಗಲ್ಲ ಸರ್. ಅಟ್ಲೀಸ್ಟ್ ಒಂದಷ್ಟು ನೆರಳು, ಗಾಳಿಯನ್ನು ಕೊಡುವಂಥ ಗಿಡಗಳು ನೆಟ್ಟರೆ ಒಂದಷ್ಟು ಜನಕ್ಕೆ ನೆರಳಾಗುತ್ತೆ, ಪಕ್ಷಿ ಪ್ರಾಣಿಗಳಿಗೂ ಆಶ್ರಯ ಆಗುತ್ತೆ, ಮತ್ತು ನಮ್ಮೂರಿನ ಅಂದವನ್ನು ಹೆಚ್ಚಿಸ್ದಂಗೆ ಆಗುತ್ತೆ ಸರ್. ಈಗ ನೋಡಿ, 2 ಬದಿ ರಸ್ತೆಯಲ್ಲಿ ನೆಟ್ಟಿರೋದ್ರಿಂದ ಸುಂದರವಾಗಿ ಕಾಣುತ್ತೆ. ಯಾವ ಏರಿಯಾ ಸರ್ ಇದು? ಇದು ಖಾಸಗಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಜಾಮಿಯಾ ಮಸೀದಿಗೆ ಹೋಗೋ ರಸ್ತೆ ಸರ್ ಇದು. ಜಾಮಿಯಾ ಮಸ್ಜಿದ್ ರಸ್ತೆ. ಹೌದು. ಇದು ಸಂತೆ ಕೂಡ ನಡೆಯುತ್ತೆ ಇಲ್ಲಿ. ಸಂತೆ ಕೂಡ ನಡೆಯುತ್ತೆ ಇದೇ ರೋಡಲ್ಲಿ? ಹೌದು ಸರ್. ಇದು ಹೆದ್ದಾರಿಲಿ
ಬಸ್ ಸ್ಟ್ಯಾಂಡಲ್ಲಿ ಕಾಯೋರ್ಗೆ ಸರ್, ಬಸ್ಸಿಗೆ ನಿಂತ್ಕೊಳ್ಳೋರ್ಗೆ ಪಾಂಡವಪುರ ನಾಗಮಂಗಲ ಹೋಗೋರ್ಗೆ ಇಲ್ಲಿ ಇದೊಂದು ಲೈನ್ ಹಾಕಿದ್ದೀನಿ ಸರ್. ಹಾಂ ಸರ್, ಅವೆಲ್ಲ ಸಿದ್ಧಗಂಗಾ ಸ್ವಾಮೀಜಿಯವ್ರ ಹೆಸರಲ್ಲಿ ಹಾಕಿರೋದು, ಅದೊಂದು ಲೈನ್ ಹಾಕಿದ್ದೀನಿ ಸರ್. ನಿಜಕ್ಕೂ ಗ್ರೇಟ್ ಅಲ್ವಾ ಸ್ನೇಹಿತರೆ ನಮ್ಮ ಪರಿಸರ ರಮೇಶ್ ಸರ್. ಇವ್ರ ಕೆಲಸ ನಿಜಕ್ಕೂ ಶ್ಲಾಘನೀಯ ಆಗಿದ್ದು. ಇನ್ನೊಂದು ಏನು ಗೊತ್ತಾ, ಇವ್ರಿಗೆ ಸ್ಟೇಟ್ ಅವಾರ್ಡ್ ಬಂದಿದೆಯಂತೆ. ನಮ್ಮ ಸಿದ್ದರಾಮಯ್ಯ ಅವರೇ ಇವ್ರಿಗೆ ಅವಾರ್ಡ್ ಕೊಟ್ಟಿದ್ರಂತೆ. ಸೊ ಇದ್ರ ಬಗ್ಗೆ ಎಲ್ಲ ಅವ್ರ ಜೊತೆ ನಾನು ಮುಂದಕ್ಕೆ ಮಾತಾಡ್ತೀನಿ. ಆದರೆ ಅದಕ್ಕೂ ಮುಂಚೆ ನಾನು ಹೇಳ್ದಂಗೆ ಸ್ನೇಹಿತರೆ, ಹೇಗಿತ್ತು ಈ ವಿಡಿಯೋ? ಆಕಾಶವೇ ಬೀಳಲಿ ಮೇಲೆ ಸಾಂಗ್ನ ಶೂಟಿಂಗ್ ಜಾಗನ ನಾನು ನಿಮಗೆ ತೋರಿಸಿದ್ದೀನಿ 55 ವರ್ಷದ ನಂತರ. ಸೊ ನೀವೆಲ್ಲ ದಯವಿಟ್ಟು ಹೋಗಿ ಒಮ್ಮೆ ಒಂದಷ್ಟು ಸುತ್ತಮುತ್ತ ನೋಡಿ, ಎಂಜಾಯ್ ಮಾಡಿ ಪರಿಸರನ. ಬೆಟ್ಟದ ಮೇಲೆ ಒಂದು ಒಳ್ಳೆ ದೇವಸ್ಥಾನ ಇದೆ, ಹೋಗಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ, ಇನ್ನೊಂದಷ್ಟು ನೀವು ಎಕ್ಸ್ಪ್ಲೋರ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಹೇಗಿತ್ತು ಕಮೆಂಟ್ ಮಾಡಿ. ಹಾಗೇನೇ ಸ್ನೇಹಿತರೆ ಶೇರ್ ಮಾಡಿ ನಮ್ಮ ರಾಜಣ್ಣವರ ಅಭಿಮಾನಿಗಳಿಗೆ. ಇದು ಹೇಗಿತ್ತು ಅಂತ ವಿಡಿಯೋದಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ, ಲೈಕ್ ಕೊಡೋದನ್ನು ಮರಿಬೇಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಅಷ್ಟೇ ಅಲ್ಲ, ನಾನು ಮಾಡೋ ಕೆಲಸಗಳು ಅಂದರೆ ಹಳೆಯ ಸಿನಿಮಾಗಳ ಶೂಟಿಂಗ್ ಸ್ಪಾಟ್ಗಳನ್ನು ತೋರಿಸೋದು ಕೆಲಸ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನಗೆ ಸೂಪರ್ ಥ್ಯಾಂಕ್ಸ್ ಕೊಡ್ಬೋದು. ಸೂಪರ್ ಥ್ಯಾಂಕ್ಸ್ ಆಪ್ಷನ್ ನಿಮಗೆಲ್ಲ ಗೊತ್ತೇ ಇದೆ. ಕೆಳಗಡೆ ಶೇರ್ ಬಟನು, ರಿಮಿಕ್ಸು ಅಂತೆಲ್ಲ ಇದೆಯಲ್ಲ, ಹಂಗೆ ಮುಂದಕ್ಕೆ ಹೋದರೆ ಅಲ್ಲಿ ಸೂಪರ್ ಥ್ಯಾಂಕ್ಸ್ ಆಪ್ಷನ್ ಇದೆ. ನೀವು ನನಗೆ ಎಷ್ಟು ಬೇಕಾದರೂ ಸೂಪರ್ ಥ್ಯಾಂಕ್ಸ್ ಹೇಳ್ಬೋದು, ಕೊಡ್ಬೋದು. ಇದಾಗಿತ್ತು ಈ ವಿಡಿಯೋ. ಮತ್ತೊಂದು ರೋಚಕವಾದ ಅದ್ಭುತವಾದ ಹಳೆಯ ಸಿನಿಮಾ, ನಮ್ಮ ರಾಜಣ್ಣವ್ರದ ಸಿನಿಮಾನೇ ಇಟ್ಕೊಂಡು ಬಂದರೂ ಬರ್ಬೋದು, ಅಥವಾ ಬೇರೆದು ಇಟ್ಕೊಂಡು ಬರ್ತೀನಿ. ಆದರೆ ಒಂದು ಅದ್ಭುತವಾದ ವಿಡಿಯೋದೊಂದಿಗೆ ನಿಮ್ಮ ಜೊತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.